ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಬಿಡದಿ ಟೌನ್ಶಿಪ್ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲಾ ಜೆಡಿಎಸ್ ಘಟಕ ತೀವ್ರ ವಿರೋಧ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿರುವ ಜೆಡಿಎಸ್ ಮುಖಂಡರು ಈ ಯೋಜನೆಯಿಂದ ರೈತರ ಬದುಕಿಗೆ ಸಂಕಷ್ಟ ಎದುರಾಗಲಿದೆ ಎಂದು ಆರೋಪಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಉತ್ತರ ಕನ್ನಡ ಜಿಲ್ಲಾ ಜೆಡಿಎಸ್ ಘಟಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಉತ್ತರ ಕನ್ನಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ಸೋನಿ, ಬಿಡದಿ ಭಾಗದಲ್ಲಿ ಬಹುತೇಕ ಸಣ್ಣ ಹಿಡುವಳಿ ರೈತರಿದ್ದು ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ನಡೆಸಲಾಗುತ್ತಿದೆ. ಪ್ರತಿದಿನ ಸುಮಾರು 6 ಲಕ್ಷ ಲೀಟರ್ ಹಾಲು ಬಿಡದಿ ಭಾಗದಿಂದ ಬೆಂಗಳೂರಿಗೆ ಪೂರೈಕೆಯಾಗುತ್ತಿದೆ. ಇಂತಹ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣವಾದರೆ ರೈತರ ಹೊಟ್ಟೆಯ ಮೇಲೆ ಹೊಡೆದಂತಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಯೋಜನೆ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲವಾಗುವ ಯೋಜನೆಯಾಗಿದ್ದು ಕೃಷಿ ಹಾಗೂ ಹೈನುಗಾರಿಕೆಗೆ ಹಿನ್ನಡೆಯಾಗಲಿದೆ ಎಂದು ಆರೋಪಿಸಿದ ಜೆಡಿಎಸ್ ಮುಖಂಡರು, ಸರ್ಕಾರ ಕೂಡಲೇ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಟ್ಟು ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಆಗ್ರಹಿಸಿದರು. ನೇತೃತ್ವದಲ್ಲಿ ಅಲ್ಲಿ ಎಲ್ಲ ರೈತರಿಗೆ ಹೋಗಿ ಮಾತನಾಡಿದ್ದಾರೆ. 750 ವಿಶ್ವಾಸವಿದೆ. ಈ ಒಂದು ಬಿಡದಿ ಟೌನ್ಶಿಪ್ ಏಕಾಏಕಿ ದಬ್ಬಾಳಿಕೆಯಿಂದ ಆಡಳಿತಗೊಳಿಸಿದ್ದಾರೆ. ಅದ್ರ ಮುಖಾಂತರ ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಮನವಿಯನ್ನು ಏನು ಅಂದರೆ, ಬಿಡದಿಯಲ್ಲಿ ಭಾಳ ದೊಡ್ಡ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರದವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಅದು ತಕ್ಷಣ ಕೈ ಬಿಡಬೇಕು ಅಂತ ಈಗಾಗಲೇ 458 ಎಕರೆಗೆ ಡಿನೋಟಿಫೈ ಮಾಡಿಬಿಟ್ಟಿದ್ದಾರೆ. 7,000ದಿಂದ 8,000 ಎಕರೆ ಅಲ್ಲಿ ಸರ್ಕಾರ ಡಿನೋಟಿಫೈ ಮಾಡುವಂಥ ಹುನ್ನಾರ ಇಟ್ಕೊಂಡಿದೆ. ಅದು ಒಂಥರ ರಿಯಲ್ ಎಸ್ಟೇಟ್ ಮಾಫಿಯಾ ಅಂದರೆ ಎದ್ದು ಕಾಣ್ತಾ ಇದೆ. ನಮ್ಮ ನೆಚ್ಚಿನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಲ್ಲೆಲ್ಲ ರೈತರ ಹತ್ರ ಹೋಗಿ ಅವ್ರು ಕಂಡ್ಕೊಂಡಂಥ ಸತ್ಯ ಏನು ಅಂದರೆ, 755 ರೈತರಲ್ಲಿ ಹೆಚ್ಚು ಕಡಿಮೆ 631 ರೈತರು ಸಣ್ಣ ಹಿಡುವಳಿದಾರರು, ಅಂದರೆ ಅರ್ಧ ಎಕರೆ 1 ಎಕರೆ ಒಳಗಿರುವಂಥವ್ರು. ಮತ್ತು ಆ ಭಾಗದಲ್ಲಿ ಚನ್ನಪಟ್ಟಣ ಮತ್ತು ಬಿಡದಿ ಭಾಗದಲ್ಲಿ ರಾಮನಗರ ಭಾಗದಲ್ಲಿ ನಾವು ನೋಡ್ದಂಗೆ ಅಲ್ಲಿ ಹೈನುಗಾರಿಕೆ, ರೇಷ್ಮೆ ಬೆಳೆಗಾರರು ಅಥವಾ ತುಳಸಿ ಮಾಲೆ ಮಾಡೋರು, ಹೂವಿನ ಮಾಲೆ ಮಾಡೋರು, ಇಂಥದ್ದು ಸಾಕಷ್ಟು ಸಣ್ಣ ರೈತರಿದ್ದಾರೆ. ಅವರು ಅದರಲ್ಲೇ ಜೀವನ ಕಟ್ಕೊಂಡಿದ್ದಾರೆ. ಇದು ಈ ರೀತಿ ಮಾಡೋದ್ರಿಂದ ಆ ರೈತರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತದೆ. ಅದು ಆಗಲೇಬಾರ್ದು. ಮತ್ತು ಮೇನು 6 ಲಕ್ಷ ಲೀಟರ್ ಹಾಲು ಆ ಭಾಗದಿಂದ ಹಾಲು ದೊರೀತಾ ಇದೆ ಪ್ರತಿ ತಿಂಗಳ. ಸೊ ಇದೆಲ್ಲ ಬೆಂಗಳೂರಿಗೆ ಹೋಗುವಂಥದ್ದು. ರೈತರಿಗೆ ಅನ್ಯಾಯ ಆಗ್ತಿದೆ. ಫಲವತ್ತಾದ ಭೂಮಿ, ಅಲ್ಲಿ ಕಾವೇರಿ ನೀರು ಸಾಕಷ್ಟು ಬರ್ತಾ ಇರೋದ್ರಿಂದ ಈ ಗ್ರೀನ್ ಝೋನ್ನಲ್ಲಿ ಯಾವ ಕಾರಣಕ್ಕೂ ದೊಡ್ಡ ಟೌನ್ಶಿಪ್ ಬರಬಾರ್ದು. ಅವ್ರಿಗೆ ಬರಲೇಬೇಕು ಅಂತಿದ್ರೆ ಅಲ್ಲಿ ನೆಲಮಂಗಲ ಪಕ್ಕ ಬೇಕಷ್ಟು ಲ್ಯಾಂಡ್ ಇದೆ, ಆ ಲ್ಯಾಂಡನ್ನು ತಗೊಳ್ಳಿ. ಸಾಕಷ್ಟು ಭೂಮಿ ಇದೆ, ಅಭಿವೃದ್ಧಿ ಪರ ಇದ್ದೀವಿ ನಾವು. ಆ ರೈತರ ವಿರೋಧ ಯಾವತ್ತೂ ಮಾಡಿಲ್ಲ. ರೈತರ ಪರವಾಗಿರ್ತೀವಿ. ರೈತರಿಗಾಗಿ ಒಂದು ಶಕ್ತಿ ಇರ್ತದೆ. ಕುಮಾರಸ್ವಾಮಿ, ದೇವೇಗೌಡರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರೀತಿ ರೈತರಿಗೆ ಅನ್ಯಾಯ ಆಗೋದು ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ಹೋರಾಟ ಮಾಡ್ತೀವಿ.